ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಲ್ಲ, ಇವತ್ತಿನ ಪರಿಸ್ಥಿತಿ ನೋಡಿದರೆ ರಾಧಾ, ಹಿಂದೆ JDS ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನೋ ಒಂದು ಸಮನ್ವಯ ಸಮಿತಿಯನ್ನು ಮಾಡಿದ್ರು. ಅದೇ ರೀತಿ ಒಂದು ಸಮನ್ವಯ ಸಮಿತಿಯನ್ನು ಕಾಂಗ್ರೆಸ್ ಗೌರ್ಮೆಂಟ್ನಲ್ಲೂ ಕೂಡ ಮಾಡುವ ಅಗತ್ಯತೆ ಮುಂದೆ ಬಂದರೂ ಕೂಡ ಬರ್ಬೋದು. ಸಿದ್ದರಾಮಯ್ಯನವ್ರನ್ನೇ ಮಾಡ್ಬೇಕಾ? ಸಿದ್ದರಾಮಯ್ಯನವ್ರನ್ನ ಅದಕ್ಕೆ ಸಮನ್ವಯ ಸಮಿತಿ ಮಾಡಿ ಅದಕ್ಕೆ ಅವ್ರನ್ನ ಅಧ್ಯಕ್ಷರನ್ನ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಆಗಬಹುದು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಹಾದಿ ಸುಗಮ ಆಗಿಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ ಆಗಿದೆ. ಇವರ ಹಾದಿ ಅಂತೂ ಸುಗಮ ಆಗಿಲ್ಲ. ಖಾತೆಯನ್ನ ಹಂಚಿಕೆ ಮಾಡೋದಕ್ಕಿಂತ ಮುಂಚೆ ಇನ್ನೊಬ್ರು ಉಟ್ಕೊಂಡ್ರೆ ಮೊನ್ನೆನೆ ಅವರು ಹುಟ್ಕೊಂಡ್ರೆ ಈಗ BK ಹರಿಪ್ರಸಾದ್. ಹೌದು, ಬಿ ಕೆ ಹರಿಪ್ರಸಾದ್ ಅವರು ಕೂಡ ನೀವು ಹೇಳ್ತಾ ಇದ್ರಿ. ಓಕೆ, ನಾನೇನು ಹೇಳಿ ಕೊರಟಿದ್ದೆ ಅಂದರೆ, ಖಾತೆ ಹಂಚಿಕೆ ಮಾಡೋದಕ್ಕಿಂತ ಮೊದಲು ಮುಖ್ಯಮಂತ್ರಿಗಳು ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದನ್ನು ಅಟ್ಲೀಸ್ಟ್ ಅದನ್ನು ಘೋಷಣೆ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ತಿಳಿಸಿದ್ರಾ, ಅವರ ಅಭಿಪ್ರಾಯವನ್ನು ಪಡೆದ್ರಾ ಅಥವಾ ಇಲ್ವೋ ಅನ್ನೋದು ನನಗೆ ಡೌಟ್ ಬರ್ತಾ ಇದೆ. ಯಾಕಂದರೆ ಎಲ್ಲರಿಗೂ ಕೂಡ ಒಂದಿಲ್ಲ ಒಂದು ಪ್ರಾಬ್ಲಮ್ ಇದ್ದಂಗೆ ಕಾಣ್ತಾ ಇದೆ. ಇದು ಕೇವಲ ರಾಮಲಿಂಗಾರೆಡ್ಡಿ ಮತ್ತು ಮುನಿಯಪ್ಪ ಅವರ ವಿಚಾರ ಅಲ್ಲ, ಬೈರತಿ ಸುರೇಶ್ ಅವ್ರಿಗೂ ಪ್ರಾಬ್ಲಮ್ ಇದೆ. ಇನ್ನು ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ಅವ್ರ ಮಾತು ಕೇಳಿದ್ರೆ ಅವರು ಕೂಡ ಏನು ಭಾಳ ಸ್ಯಾಟಿಸ್ಫೈ ಆದಂಗೆ ಕಾಣ್ತಾ ಇಲ್ಲ. ಎಲ್ಲರಿಗೂ ಕೂಡ ಈ ಖಾತೆ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ. ಎಲ್ಲೋ ಒಂದು ಕಡೆ ಈ ಎಲ್ಲ ಎಂತೆಂಥ ಜನ ಸೀನಿಯರ್ಗಳು ನನ್ನ ಜೊತೆಗೆ ಸರ್ಕಾರದಲ್ಲಿ ಇದ್ದಾರೆ ಅನ್ನೋದನ್ನು ಗಮನದೊಳಗಡೆ ಇಟ್ಕೊಂಡು ಅವರೆಲ್ಲರನ್ನೂ ಕೂಡ ಸಂಭಾಳಿಸ್ಕೊಂಡು ಅವ್ರಿಗೆ ಕೊಡಬೇಕಾದಂಥ ಗೌರವ ಮಾನ್ಯತೆಯನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸಿ ಜೊತೆಗೆ ಕರ್ಕೊಂಡು ಹೋಗುವಂಥ ಒಂದು ಚಾಣಾಕ್ಷತನವನ್ನು ಆರಂಭದೊಳಗಡೆ DK ಶಿವಕುಮಾರ್ ಅವರು ತೋರ್ಲಿಲ್ವೋ ಏನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಅವ್ರಿಗೆ ಭಾಳಷ್ಟು ಜನ ಸೀನಿಯರ್ಗಳು ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಅವ್ರ ಬಗ್ಗೆ ನಾನು ಆರಂಭದೊಳಗಡೆ ಹೇಳಿದಾಗೆ ಸ್ವಲ್ಪ ಎಕ್ಸೆಪ್ಟೆನ್ಸ್ ಲೆವೆಲು ಕಡಿಮೆ ಇದೆ. ಅಂಥ ಟೈಮ್ನೊಳಗಡೆ ಇವರು ಬಹಳಷ್ಟು ಅಕಾಮಿಡೇಟಿವ್ ಆಗಿರಬೇಕಾಗತ್ತೆ. ಆದರೆ ಇವರ ಸ್ಪೀಡು, ಇವರ ಮಾತು, ಇವರ ಕತೆ ಇದನ್ನೆಲ್ಲವನ್ನು ನೋಡಿದರೆ ಇದು ಭಾಳ ಬೇಗ ಸಮಸ್ಯೆ ಮಾಡಿಕೊಳ್ಳುವ ರೀತಿಯೊಳಗಡೆ ಸದ್ಯಕ್ಕಂತೂ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈ ರೀತಿ ವ್ಯವಹಾರಗಳು ಇದ್ದಾಗ ನೀವು ಕುರ್ಚಿ ಉತ್ತರ ದಿಕ್ಕಿನೊಳಗಡೆ ಹಾಕಿದ್ರೇನು, ಪೂರ್ವ ದಿಕ್ಕಿನೊಳಗಡೆ ಪ್ರಮಾಣ ವಚನ ಸ್ವೀಕರಿಸಿದ್ರೇನು, ಜ್ಯೋತಿಷಿ ದ್ವಾರಕಾನಾಥ್ ಅವ್ರ ಕಡೆ ಹೋಗಿ ಸಲಹೆ ತೊಗೊಂಡ್ರೇನು, ಅದರಿಂದ ಏನು ಭಾಳ ಪ್ರಯೋಜನ ಆಗೋದಿಲ್ಲ. ಅದು ಅವರ ವೈಯಕ್ತಿಕ ನಂಬಿಕೆ. ಅದನ್ನು ನಾನು ಏನು ಅದನ್ನು ವಿರೋಧ ಮಾಡ್ತಾ ಇಲ್ಲ, ಅದನ್ನು ಮಾಡ್ಕೊಳ್ಳಿ. ಆದರೆ ಅದರ ಜೊತೆಗೆ ಹೋಗುವಂಥ ಕೆಲಸ, ಗೊಂಬೆ ಆಡ್ಸೋನು ಮ್ಯಾಲೆ ಕೂತವ್ನೆ ಅಂತ ಹೇಳಿ ಎಲ್ಲರನ್ನೂ ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಕೆಲಸ. ಆ ವಿಚಾರದಲ್ಲಿ ಸ್ವಲ್ಪ ಆರಂಭದಲ್ಲೇ DK ಶಿವಕುಮಾರ್ ಅವರು ಎಡವಿದ್ರು ಅಂತ ಅನ್ಸುತ್ತೆ. ಈ ಬೆಳವಣಿಗೆಗಳನ್ನು ನೋಡಿದ್ರೆ ಅವರ ಹಾದಿ ಸ್ವಲ್ಪ ಸುಗಮ ಆಗಿಲ್ಲ ಅಂತಲೂ ಕೂಡ ನನಗೆ ಅನಿಸ್ತಾ ಇದೆ. ಆಮೇಲೆ ಈಗ ಏನೇ ಶಾಸಕರುಗಳು ಅಥವಾ ಏನೇ ಮಂತ್ರಿಗಳು ಯಾವುದೇ ರೀತಿಯಾದಂಥ ಮುಜುಗರದ ಹೇಳಿಕೆ ಕೊಡಲಿ ಅಥವಾ DK ಶಿವಕುಮಾರ್ ಅವರ ನೀತಿ ನಿಲುವುಗಳಿಗೆ ವಿರುದ್ಧವಾದ ನಡೆಯನ್ನು ಪ್ರದರ್ಶನ ಮಾಡಿದ ತಕ್ಷಣವೇ ಎಲ್ಲರ ಬೆರಳು ಬೊಟ್ಟು ಮಾಡಿ ತೋರಿಸೋದು ಸಿದ್ದರಾಮಯ್ಯನವ್ರನ್ನ. ಈಗ ಪಾಪ ಸಿದ್ದರಾಮಯ್ಯನವರು ಅಧಿಕಾರವನ್ನು ಇಷ್ಟು ಸುಸೂತ್ರವಾಗಿ ಕೊಟ್ಟರು, ಎಲ್ಲ ಸಮಾಧಾನವಾಗಿ ಆಗುವಂತೆ ನಡ್ಕೊಂಡ್ರು ಕೂಡ ಯಾರು ಏನೇ ಮಾಡಿದ್ರು ಮತ್ತದು ಸಿದ್ದರಾಮಯ್ಯನವ್ರ ಬುಡಕ್ಕೆ ಬರೋ ಥರ ಕಾಣ್ತಾ ಇದೆಯಲ್ಲ ಸರ್. ಪಾಪ ಅವ್ರು ಏನು ಮಾಡ್ಬೇಕು ಸರ್ ಅವರು? ಖಂಡಿತ ಅದು ಆ ರೀತಿಯೇ ಆಗತ್ತೆ. ಯಾಕಂತಂದರೆ ಸಿದ್ದರಾಮಯ್ಯನವರು ಆ ಎಲ್ಲ ಬೆಳವಣಿಗೆಗಳ ಹಿಂದೆ ಅವರ ಪಾತ್ರ ಇರ್ಬೋದು, ಇರದೇ ಇರ್ಬೋದು. ಆದರೆ ಸಹಜವಾಗಿಯೇ ಸಿದ್ದರಾಮಯ್ಯನವರ ಕಡೆ ಬೆರಳು ಹೋಗುವಂಥ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಭಾಳ ಸುಗಮವಾಗಿ ಅಧಿಕಾರವನ್ನು ಬಿಟ್ಟುಕೊಟ್ರು. ಆದರೆ ಅವ್ರ ಜೊತೆಗೆ ಇರೋರು ಅಷ್ಟೇ ಕಂಫರ್ಟ್ ಆಗಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಸಿದ್ದರಾಮಯ್ಯನವ್ರ ಜೊತೆಗೆ ಇದ್ದಂಥವರು ಭಾಳಷ್ಟು ಜನ ಈ ಎಲ್ಲ ಬೆಳವಣಿಗೆಗಳಿಂದ ಅನ್ಕಂಫರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡೋದು ಭಾಳಷ್ಟು ಜನಗಳಿಗೆ ಇಷ್ಟ ಇರಲಿಲ್ಲ. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರು ಒಂದೇನೋ ತೀರ್ಮಾನವನ್ನು ತಗೊಂಡ್ರು, ಮಾತು ಕೊಟ್ಟಂತೆ ನಾನು ನಡ್ಕೊಳ್ಬೇಕು ಅಂತ ಈಗ ಅವರು ಅಧಿಕಾರವನ್ನು ಬಿಟ್ಟುಕೊಟ್ಟಾರೆ. ಹೀಗಾಗಿ ಅವರು ಹಿಂದೆ ಈ ಸಮ್ಮಿಶ್ರ ಸರ್ಕಾರ ಇದ್ದಾಗ ಧರ್ಮಸ್ಥಳದ ಶಾಂತಿವನದೊಳಗಡೆ ಇದ್ದಾಗ ಏನೋ ಒಂದು ಮಾತುಕತೆ ಆಯಿತು, ಅವಾಗೆಲ್ಲ ಅದೆಲ್ಲ ಹೊರಗಡೆ ಬಂತು. ಅದರಿಂದಾಗಿ ಸರ್ಕಾರ ಕುಮಾರಸ್ವಾಮಿ ಅವ್ರದ್ದು ಪತನ ಆಗಬೇಕಾಯ್ತು. ಈ ಎಲ್ಲ ವಿಚಾರಗಳಿದಾವಲ್ಲ, ಟ್ರ್ಯಾಕ್ ರೆಕಾರ್ಡು ಕೂಡ, ಹಿಸ್ಟ್ರಿ ಕೂಡ ಆ ರೀತಿ ಇರೋದ್ರಿಂದ ಸಿದ್ದರಾಮಯ್ಯನವರ ಕಡೆಗೇ ಎಲ್ಲರೂ ಬೆರಳು ತೋರಿಸುವಂಥ ಸಾಧ್ಯತೆ ಇದೆ. ಅದರ ಅರ್ಥ ಈಗ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಅವ್ರು ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅವರು ಇರ್ಬೋದು ಅಥವಾ ಇರದೇ ಇರ್ಬೋದು. ನೀವು ಹೇಳಿದ ಹಾಗೆ ಅವ್ರ ಕಡೆ ಬೆರಳು ಜನ ತೋರಿಸೋದು ಭಾಳ ಸಹಜ ಆಗಿ ಅಷ್ಟೇ. ಹೂಗಾರ್ ಸರ್ ಒಂದು ಕ್ವಶನ್ಸ್ ಕೇಳ್ತೀನಿ. ಇಲ್ಲ ಟೈಮ್ ಇಲ್ಲ ಸರ್, ಹೂಗಾರ್ ಸರ್
ಈಗ ಏನು ದೆಹಲಿಗೆ ಹೋಗಿದ್ರಲ್ಲ 40 ಜನ ನನಗೆ ಹೊಸ ಶಾಸಕರು ಮಾಡಿ ಅಂತ ಅವ್ರದ್ದು ಹೇಳಿ ಸರ್ ಬೆಂಕಿ ಮಂತ್ರಿ ಮಾಡಿ ಸರಿ ಮಂತ್ರಿ ಮಾಡಿ ಅಂತ ಹೋಗಿದ್ರಲ್ಲ ಹೂಗಾರ್ ಸರ್ ಆ 40 ಜನಕ್ಕೆ ಇನ್ನೂ ಒಬ್ರಿಗೂ ಕೊಟ್ಟಿಲ್ಲ ಅವ್ರದ್ದು ಹೇಳಿ ಬೆಂಕಿ ಅದನ್ನ ಅದಕ್ಕೋಸ್ಕರ ಅಭಿ ಪಿಕ್ಚರ್ ಅಭಿ ಬಾಕಿ ಅಂತೇಳಿ ನಾನು ಹೇಳಿಲ್ಲ ಕಾಂಗ್ರೆಸ್ ಪಕ್ಷದ ಹೊಸ ರಾಜ್ಯಾಧ್ಯಕ್ಷರು ಹೇಳಿರೋದು ಯಾರ್ಗೆ ಹೇಳಿದಾರೆ ಅನ್ನೋದನ್ನ ಕೇಳಿ ನೀವೇ ಹೊಸ ರಾಜ್ಯಾಧ್ಯಕ್ಷರು ಪಿಕ್ಚರ್ ಅಭಿ ಬಾಕಿ ಅಂತ ಹೇಳಿರೋದು ಯಾರಿಗೆ ಅಂತ ಕೇಳಿ ಹೊಸ ಪ್ಲೇಯರು ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಥ್ಯಾಂಕ್ ಯು ಸರ್ ಸುಭಾಷ್ ಸರ್ ನೋಡಿದ್ರಲ್ಲ ವೀಕ್ಷಕರೇ 13 ಜನರಿಗೇನೆ ಈ ರೀತಿಯಾದಂತಹ ಬೆಂಕಿ ಉಗುಳ್ತಾ ಇದ್ದಾರೆ ಇನ್ನೂ 20 ಜನ ಬಾಕಿ ಇದ್ದಾರೆ ಆ 20 ಜನಕ್ಕೆ 100 ಜನ ಕಾಂಪಿಟೇಷನ್ ಇದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆಡಳಿತ ನಡೆಸೋದಕ್ಕಿಂತ ಖ್ಯಾತೆ ನಿಭಾಯಿಸೋದೇ ದೊಡ್ಡ ತಲೆನೋವು ಈ ಮಧ್ಯೆ ಯಾರು ಏನೇ ಶಟ್ಕೊಂಡ್ರು ಯಾರು ಏನೇ ರಾಜೀನಾಮೆ ಕೊಟ್ಟರು ಯಾರು ಕೂತರು ಯಾರು ಎದ್ರು ಎಲ್ಲರೂ ಬೊಟ್ಟು ಮಾಡಿ ತೋರಿಸೋದು ಸಿದ್ದರಾಮಯ್ಯನವರ ಕಡೆಗೆ ಹೀಗಾಗಿ ಒಂದು ಹಳೆಯ ಅಧ್ಯಾಯ ಮುಗೀತು ಈಗ ಹೊಸ ಅಧ್ಯಾಯ ಆರಂಭ ಈ ಹೊಸ ಅಧ್ಯಾಯದಲ್ಲಿ ಎಲ್ಲ ಸುಸೂತ್ರವಾಗಿ ನಡೆಯುತ್ತಾ ಅಥವಾ ಈ ಹೊಸ ಅಧ್ಯಾಯ ಒಂದು ದುರಂತ ಅಧ್ಯಾಯ ಆಗುತ್ತಾ ಗೊತ್ತಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಕಲೆ ತುಂಬ ಚೆನ್ನಾಗಿ ಗೊತ್ತಿದೆ ಮ್ಯಾನೇಜ್ ಮಾಡುವಂಥದ್ದು ಹೇಗಾದರೂ ಮಾಡಿ ಅದನ್ನು ಮಾಡ್ತಾರಾ ಕಾದು ನೋಡೋಣ